ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಬಾತ್ ಮತ್ತು ಕಡಲೆಕಾಳು ಪಡ್ಲಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ. ಏನು ಇಷ್ಟು ಬೇಗ ರೆಡಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಿದ್ರಾ? ಇವತ್ತು ನಮ್ಮ ಮನೆಯವರು ಮತ್ತು ದೀಪ್ತಿ ಇಬ್ಬರು ಕೆ ಆರ್ ನಗರ ಮನೆಗೆ ಹೋಗ್ತಾಯಿದ್ರು. ಅವರಿಬ್ಬರನ್ನು ಫಸ್ಟ್ ಕಳಿಸಿ ಆಮೇಲೆ ನಾವು ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಕಾಫಿಗೆ ಅಂದ್ಬಿಟ್ಟು ಹಾಲಿಟ್ಟಿದ್ದೆ. ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟು ಅವರಿಬ್ಬರನ್ನ ಕಳಿಸಿ ನಾನು ಮತ್ತು ದೀಕ್ಷಾ ಇಬ್ಬರು ವೀಡಿಯೋ ಶೂಟ್ಗೆ ಹೋಗಿದ್ವಿ. ಮೆಗಾ ಸೇಲ್ದು ವೀಡಿಯೋ ಹಾಕಿದ್ನಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಬರ್ತಾ ಆಟೋ ಮಾಡಿಕೊಂಡು ಸಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಯಾಕಂದರೆ ಸುಮ್ಮನೆ ಬಸ್ ಹತ್ತಿ ಹೋಗಿ ಮಾಡೋದು ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಕೆ ಆರ್ ನಗರದಲ್ಲಿ ಕೂಡ ಅವರು ವೆಯ್ಟ್ ಮಾಡ್ತಾಯಿದ್ರು. ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ದೆ, ಬಟ್ ನಾನು ಹೋದರೆ ಅವರಿಗೆ ಸಮಾಧಾನ. ಅದಕ್ಕೋಸ್ಕರ ಸಬರಿಗೆ ನಾವು ಆಟೋ ಮಾಡಿಕೊಂಡೇ ಬಂದ್ವಿ. ಎಷ್ಟು ರಶ್ ಇದೆ ಗೊತ್ತಾ ನಮ್ಮ ಸ್ಟ್ಯಾಂಡಂತೂ. ಅಂದರೆ ನಮ್ಮ ರೂಟ್ ಬಸ್ಗಳಂತೂ ಎಷ್ಟು ಬಂದರೂ ಸಾಲದು ನೋಡಿ. ಕೆ ಆರ್ ನಗರ, ಹಾಸನ, ಚಿಕ್ಕಮಗಳೂರು, ಸಕಲೇಶಪುರ, ಧರ್ಮಸ್ಥಳ ಈ ಕಡೆ ಬಂದರೆ ಕೆ ಆರ್ ನಗರ ಏನಿದೆ ಅದೇ ನಮ್ಮ ಊರು. ಅದೆಷ್ಟು ಬಸ್ ಬರ್ತವೆ ಅಪ್ಪ. ನಾವಂತೂ ಇಂತೂ ಒಂದು ಬಸ್ಸಲ್ಲಿ ಸೀಟ್ ಹಿಡಿದು ಕೂತ್ಕೊಂಡ್ವಿ. ಅದೇ ಅಚೀವ್ಮೆಂಟ್ ಅನ್ಬೋದು. ಇನ್ನು ನೆಕ್ಸ್ಟು ನಮ್ಮ ಕೆ ಆರ್ ನಗರಕ್ಕೆ ನಿಮಗೆ ಸ್ವಾಗತ. ಕೆ ಆರ್ ನಗರ ಅಂದ್ರೇ ಆದಿಶಕ್ತಿ ತೋಪಮ್ಮ. ಬಂದ ತಕ್ಷಣವೇ ಅಲ್ಲೇ ಇಳಿಯೋದ್ರಿಂದ ನಮ್ಮ ದೇವರನ್ನು ಕೂಡ ಒಂದು ಸತಿ ದರ್ಶನ ಮಾಡಿ ಆಮೇಲೆ ಮನೆಗೆ ಬರ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆಗೂ ಕೂಡ ನಿಮಗೆ ಸ್ವಾಗತ. ನಾನು ಸುಮಾರು ದಿನಗಳಾದ ಮೇಲೆ, ಅಂದರೆ ತಿಂಗಳು ಆಗಿಬಿಟ್ಟಿತ್ತು ದೀಪ್ತಿ ಎಕ್ಸಾಮ್ಗೆ ಅವ್ರಿಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ನೋಡಿ ನಮ್ಮ ದೀಪ್ತಿ ನಮಗೋಸ್ಕರ ಮೇಲ್ಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು. ಕಾದು ಫೋನ್ ಮಾಡ್ತಾನೆ ಇದ್ದು, ಇನ್ನೂ ಎಲ್ಲಿದ್ದೀರಾ, ಬನ್ನಿ ಬನ್ನಿ ಅಂದ್ಕೊಂಡು. ಅಲ್ಲಿಗೆ ಹೋದ್ಮೇಲೆ ಬರಬೇಡಿ ಹೋಗಿ ಅಂತ ಇದ್ಲು. ಒಂಥರ ಖುಷಿ ಆಯಿತು. ಅವಳಿಗೆ ಒಬ್ಬಳೇ ಇದ್ಲಲ್ವ ಬೆಳಿಗ್ಗೆಯಿಂದ. ಅವ್ರ ಅಪ್ಪ ಅಂತೂ ಕೊಟ್ಟೋಗ್ಬಿಟ್ಟಿರ್ತಾರೆ, ಒಬ್ಬಳೇ ಆಗಿಬಿಟ್ಟಿದ್ಲು. ಒಬ್ಬಳೇ ಇದ್ರೂ ಕ್ರಿಕೆಟ್ ನೋಡ್ತಾಯಿದ್ಲು. ರಿಪೀಟಾಗಿ ಕ್ರಿಕೆಟ್ ಹಾಕ್ಕೊಂಡು ನೋಡ್ತಾಯಿದ್ಲು. ಮತ್ತು ಮನೆ ಕೆಲಸ ಮಾಡಿದ್ಲು. ನಂಗೆ ಅದೊಂದು ತುಂಬ ಖುಷಿ ಆಯಿತು ನೋಡಿ. ದೇವ್ರ ದೀಪ ಎಲ್ಲ ಹಚ್ಚಿದಾಳೆ. ಏನೋ ಅವಳ ಕೈಲಿ ಆದಷ್ಟು ಕೆಲಸ ಅಂತೂ ಮಾಡಿದ್ಲು. ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡಿ ನೋಡಿ. ಅಡುಗೆ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಮಾಡೈತಲ್ವ ಒಂದು ಪುಟ್ಟ ಕೈಲಿ. ಅಂದರೆ ಡೀಪ್ ಕ್ಲೀನಿಂಗ್ ಅಂತ ಹೋದರೆ ಅಷ್ಟೇ ಕಸ ಎಲ್ಲ ತೆಗಿಬೇಕು. ಬಟ್ ನನ್ನ ಮಗಳು ಆದಷ್ಟು ಅವಳ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ಲು. ಅದೇ ಖುಷಿಯಾಗಿದ್ದು. ಅವ್ರ ಅಪ್ಪನಿಗೆ ಚಪಾತಿ ಮಾಡಿಕೊಟ್ಟಿದ್ಲು. ಅದಂತೂ ಬಹಳ ಖುಷಿ ಆಯಿತು ನನಗೆ. ಅದ್ರ ಜೊತೆಗೆ ಇನ್ನು ನಮ್ಮ ಅಮ್ಮನ ಮನೆಯಿಂದ ಸಾಂಬಾರು ಮತ್ತು ಗಿಣ್ಣು ಕೊಟ್ಟು ಕಳಿಸಿದ್ರು. ನಮ್ಮಮ್ಮ ಬೆಳಿಗ್ಗೆನೇ ಫೋನ್ ಮಾಡಿತ್ತು, ಎಲ್ಲಿದ್ದೀರಾ, ಮೈಸೂರಲ್ಲ ಅಥವಾ ಕೆ ಆರ್ ನಗರನ ಅಂತ. ಕೆ ಆರ್ ನಗರಕ್ಕೆ ಅವರಿಬ್ಬರು ಹೊರಡ್ತಾವ್ರೆ. ನಾನು ದೀಕ್ಷಾ ಲೇಟ್ ಆಗ್ತದೆ ಅಂತ ಹೇಳಿದ್ದೆ. ಸೊ ನಮ್ಮಮ್ಮ ಬಿಸಿ ಬಿಸಿಯಾಗಿ ಗಿಣ್ಣು ಮಾಡಿ ನಮ್ಮ ಅಪ್ಪನ ಹತ್ರ ಕೊಟ್ಟು ಕಳಿಸಿದ್ರು. ಇವರಂತೂ ಅದನ್ನು ಓಪನ್ನೇ ಮಾಡಿಲ್ಲ, ಹಂಗೆ ಇಟ್ಟಿದ್ರು. ನಾನು ಹೋಗಿ ಓಪನ್ ಮಾಡಿ ನೋಡಿದೆ. ಬಿಸಿ ಬಿಸಿ ಆಗಿತ್ತು ಇನ್ನು ಗಿಣ್ಣು. ಹಸು ಕರು ಹಾಕಿತ್ತಲ್ಲ, ಕರು ಏನಾಗಿತ್ತು ಹೊಟ್ಟೆಲೇ ತೀರೋಗ್ಬಿಟ್ಟಿತ್ತಂತೆ. ನಮ್ಮಮ್ಮ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಂಡಿತ್ತು. ನಮ್ಮ ಆಂಟಿ ಮನೆ ಫಂಕ್ಷನಿಗೆ ಬಂದಾಗ ಪಾಪ ಅಮ್ಮನಿಗೆ ಅದೇ ಬೇಜಾರಿತ್ತು, ಹಿಂಗಾಗ್ಬಿಡ್ತಲ್ಲ ಅಂದ್ಕೊಂಡು. ಅದೇ ಹಾಲಲ್ಲಿ ಗಿಣ್ಣು ಮಾಡಿ ಕೊಟ್ಟು ಕಳಿಸಿದ್ರು. ನಾನು ಬಂದ ತಕ್ಷಣ ನಂಗೆ ಹೊಟ್ಟೆ ಶೂ ಆಗ್ತಾಯಿತ್ತು. ಫಸ್ಟ್ ಒಂಚೂರು ಗಿಣ್ಣು ತಿನ್ಬಿಡೋಣ ಅಂದ್ಬಿಟ್ಟು ಗಿಣ್ಣು ಕೇಕ್ ಥರ ಕಟ್ ಮಾಡಿ, ನಂಗೆ ಇಷ್ಟ ಗಿಣ್ಣು ಈ ಥರ ಮಾಡೋಕ್ಕೆ ನನಗೆ ಬರೋದಿಲ್ಲ. ಬಟ್ ಯಾರು ಈ ಥರ ಮಾಡಿದ್ರೆ ಅದನ್ನ ಕೇಕ್ ಥರ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ. ನೋಡಿ ನಾನು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ, ಏನು ಅಂದ್ಕೋಬೇಡಿ ಆಯಿತಾ. ತಿನ್ಬೇಕು ನೀನು. ಅನ್ನ ತಿಂತಿದ್ವಿ. ಬಿಸಿ ತಿನ್ನುವೆ. ಅಪ್ಪ ಮಾಡ್ಕೊಡ್ಬೇಕು ತಾನೆ. ಬೇಡ ಅಂದಿತ್ತು. ಚೆನ್ನಾಗಿತ್ತು. ನಮ್ಮ ಅಮ್ಮ ಗಿಣ್ಣು ಚೆನ್ನಾಗಿ ಮಾಡುತ್ತೆ. ಹಾಲು ಬಂದಿದೆ, ಗಿಣ್ಣಾಲು. ಅದನ್ನು ಮಾಡೋದು ಕಷ್ಟ, ಮಾಡ್ಕೊಂಡು ತಿನ್ಬಿಡ್ಬೋದು ಬೇಕಿದ್ರೆ. ನಮ್ಮಮ್ಮ ಸುಸ್ತಾಗಿ ಬಂದೈತೆ ಅಂತ ನಾನು ಐಸ್ ಕ್ರೀಮ್ ತಂದಿಟ್ಟಿದ್ದೀನಿ. ಕಬಡ್ಡಿ ಅಷ್ಟು ಏನಾಯಿತು ಒಟ್ಮೇಲೆ. ನೀವು ಎಷ್ಟೊತ್ತು ಬಂದಿದ್ದು? ಬೆಳಿಗ್ಗೆ 8:30 ಬಂದ್ರಾ? 9 ಗಂಟೆ 9 ಗಂಟೆ ಬಂದ್ರೆ ನಾವು 5 ಗಂಟೆ ಮನೆಗೆ ಬಂದಿದ್ದೀವಿ. ಅಪ್ಪ ಅದು ನನ್ನ ಮನೆ ಸುಮಾರಾಗಿ ಐತೆ. ನನ್ನ ಮಗಳಿಗೆ ಅದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮಗಳೇ. ವೆಲ್ಕಮ್. ಅಷ್ಟು ಅದೈತೆ. ನನಗೂ ದಿಕ್ಕು ಲೇಟಾಗಿ ಬಂದಲ್ಲ, ಹೊಟ್ಟೆಷ್ಟೈತೆ. ನಾವು ಕಡಲೆಕಾಳು ಸಾಂಬಾರು, ಕಡಲೆಕಾಳು ಪಡ್ಲಕಾಯಿ ಸಾಂಬಾರು ನಮ್ಮದು. ಅನ್ನ ಮಾಡಿದೆ ಮಗ. ಊಟ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಹ್ಯಾಪಿ ನಿಜ ಹೇಳಬೇಕು ಅಂದರೆ. ನೋಡೋಣ, 1 ತಿಂಗಳಾಗಿತ್ತು ನಮ್ಮ ಮನೆಗೆ ಬಂದು. 1 ತಿಂಗಳಾದಮೇಲೆ ನಮ್ಮ ಮನೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಖುಷಿ ಆಗ್ತೈತೆ. ವ್ಲಾಗ್ ಮಾಡಿ ಸುಮಾರು ದಿನ ಆಯಿತು. ಮೊದಲಲ್ಲಿ ಒಂದ್ಸಲ ಬಂದಿದ್ದೆ, ಅವಾಗೇ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ನಮ್ಮ ಲಗೇಜ್ಗಳನ್ನೆಲ್ಲ ಐತಪ್ಪ, ಎಲ್ಲ ಜೋಡಿಸಿದ್ದೀರಾ? ಚಿಕ್ಕ ರೂಮಲ್ಲಿ ಐತೆ, ದೊಡ್ಡ ರೂಮಲ್ಲಿ. ಖುಷಿ ಆಯಿತು. ಫ್ರೆಂಡ್ಸ್ ಬನ್ನಿ, ಒಂದಷ್ಟು ಲಗೇಜ್ಗಳೆಲ್ಲ ಎಲ್ಲ ಜೋಡಿಸೋದು ತೋರಿಸ್ತೀನಿ. ನೋಡಿ ಎಲ್ಲ ತೊಗೊಬಂದು ಹೆಂಗೆ ಕಟ್ಟಿಟ್ಟಿದ್ದೀವಲ್ವಾ.
ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಗ್ ನೋಡ್ತಾ ಇರಿ, ಮುಂದೆ ಯಾವತ್ತಾದರೂ ಹೇಳ್ತೀನಿ. ಅಲ್ಲಿಂದ ಒಂದಷ್ಟು ಎಕ್ಸ್ಟ್ರಾ ತಗೊಂಬಂದು ಇಟ್ಟಿದ್ದೀವಿ, ನೋಡೋಣ ಬೇರೆ ಯಾವಾಗ ಜೋಡಿಸ್ತೀನೋ ಏನು ಕತೆನೋ. ದೀಪ ನಿಜ ಮನೆ ಹೊಸ್ತಾನೇನೋ? ಅದು ಮೋಪ ಒಗ್ದಾಕಿದ್ದೀನಿ ನೋಡಿ. ಏನಿವತ್ತು ನನ್ನ ಮಗಳು ಎಷ್ಟು ಕೆಲಸ ಮಾಡೋಳೆ ಅಂದರೆ ಅಪರೂಪಕ್ಕೆ ಮನೆ ಕಸ ಗುಡಿಸಿ, ಮನೆ ಒರೆಸಿ, ಆಚೆ ಎಲ್ಲ ತೊಳೆದು, ದೇವ್ರ ದೀಪ ಹಚ್ಚಿ, ಅವ್ರ ಅಪ್ಪಂಗೆ ಚಪಾತಿ ಮಾಡಿಕೊಟ್ಟು ಸಮ್ಮರ್ ಕ್ಯಾಂಪ್ ನಡೀತದೆ ನಮ್ಮ ಮನೆ. ನಿಜ ಖುಷಿ ಆಯ್ತೈತೆ. ಥ್ಯಾಂಕ್ ಯು ಸೋ ಮಚ್ ಮಗಳೇ. ಈಗ ಸದ್ಯಕ್ಕೆ ರೆಸ್ಟ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನೇನು ನಮ್ಮಲ್ಲಿ ಇದ್ಮೇಲೆ ವೀಡಿಯೋಸ್ ಇದ್ದೇ ಇರುತ್ತೆ. ಥ್ಯಾಂಕ್ಸ್. ವಿಡಿಯೋ ನೋಡ್ತಾ ಇರೋರೆಲ್ಲರೂ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರೂ ತುಂಬ ಥ್ಯಾಂಕ್ಸ್. ಈಗ ಒಂದು ವಿಡಿಯೋ ಎಡಿಟ್ ಮಾಡಬೇಕು. ಯಾಕೆ ಲೇಟ್ ಆಯಿತು ಅಂದರೆ ನಾನು ದೀಕ್ಷಾ ವಿಡಿಯೋ ಮಾಡ್ಕೊಬರಕ್ಕೆ ಹೋಗಿದ್ದೀವಿ, ಒಂದು ಎಕ್ಸ್ಪೋದು. ಹಾಕ್ತೀನಿ ಇವತ್ತೇ, ಶನಿವಾರ ಮಾಡ್ಕೊಬಂದ್ವಿ, ಶನಿವಾರನೇ ಹಾಕಬೇಕು. ಈಗ ಬಂದಿರೋದು 5 ಗಂಟೆಗೆ. ನಾನು ಹೋಗ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕು, ಓಕೆನಾ? ಅವತ್ತಂತೂ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಸಿಕ್ಕಾಬಿಟ್ಟೆ ಸ್ಟ್ರೈನ್ ಆಗಿತ್ತು. ಇದು ಬೆಳಿಗ್ಗೆನೇ ವಿಡಿಯೋನ ಶುರು ಮಾಡಿದ್ದೀನಿ. ನೀರು ದೋಸೆಗೆ ಅಂದ್ಬಿಟ್ಟು ಅಕ್ಕಿನ ನೆನೆಸಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಲ್ಲಿ ತರಕಾರಿ ಅಷ್ಟು ಇಟ್ಕೊಂಡಿರಲ್ಲ, ಏನೇನೋ ಒಂದಿದ್ರೆ ಒಂದಿರಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಅಕ್ಕಿ ನೆನೆಸಿಟ್ಬಿಟ್ಟೆ. ಆಮೇಲೆಲ್ಲ ಈಚೆ ಸ್ವಲ್ಪ ನೋಡೋಣ ಹೆಂಗೈತೆ ನನ್ನ ಹೂವಿನ ಗಿಡಗಳೆಲ್ಲ ಅಂತ ಬಂದು ನೋಡಿದ್ರೆ ದಾಸವಾಳ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತಲ್ವ, ನೋಡಿ ತುಂಬಾ ಖುಷಿ ಆಯಿತು. ಸ್ವಲ್ಪ ತುಳಸಿ ಒಣಗೋಗ್ಬಿಟ್ಟೈತೆ ಅಷ್ಟೇ. ಇನ್ನು ಬೆಳಕು ಈ ಥರ ನೋಡಿ ನಮಗೆ ಎಷ್ಟು ದಿನ ಆಗಿಬಿಟ್ಟಿತ್ತು ಗೊತ್ತಾ. ಮೈಸೂರು ಮನೇಲಿ ಬೆಳಕೆ ಅಷ್ಟಿರೋದಿಲ್ಲ. ಇನ್ನು ಹೂವಿನ ಗಿಡ ನನ್ನ ಪುಟ್ಟ ಕೈದೋಟ ಹೇಗಿದೆ, ಚೆನ್ನಾಗಿದೆಯಾ, ವಿಳ್ಯದೆಲ್ಲ ಎಷ್ಟು ಚೆನ್ನಾಗ್ಬಿಟ್ಟೈತೆ ನೋಡಿ. ಆದರೆ ಮೈಸೂರಲ್ಲಿ ಮಾತ್ರ ಇದಕ್ಕೆಲ್ಲ ನಾನು ದುಡ್ಡು ಕೊಟ್ಟು ತಗೋಬೇಕು, ಸಾಕಷ್ಟು ಬೇಜಾರಾಗುತ್ತೆ. ಒಂದೊಂದು ಎಲೆನ 3 ರೂಪಾಯಿ 5 ರೂಪಾಯಿ ಆ ಥರ ಹೇಳ್ತಾರೆ. ನನಗೆ ಅದೇ ಬೇಜಾರು. ಹೂವು ನೋಡಿ ಎಷ್ಟು ಬಿಟ್ಟೈತೆ. ಇಲ್ಲಂತೂ ಮೈಸೂರಲ್ಲಿ ದಿನ ಹೂವು ಹಾಕ್ತೀನಿ, ಪ್ರತಿದಿನ ಹೂವು ತೊಗೊಳ್ಳೇಬೇಕು ಆ ರೀತಿ. ಇನ್ನು ರಂಗೋಲಿ ಬಿಡೋಣ ಅಂದರೆ ನಮ್ಮ ಮನೆಯವ್ರದ್ದು ಆ್ಯಸ್ ಯೂಶ್ವಲ್ ತಂದು ಗೇಟ್ ಮುಂದೆ ಕಾರ ಪಾರ್ಕ್ ಮಾಡಿಬಿಡ್ತಾರೆ. ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ನನಗಂತೂ. ಬನ್ನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತಲ್ವ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಕೆಮ್ತಾ ಇದ್ದಾರೆ. ನಾನು ಎಷ್ಟು ಕ್ಲೀನ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೆ. ನಮ್ಮಮ್ಮ ಎಲ್ಲನೂ ಧ್ವಂಸ ಮಾಡಿಬಿಟ್ಟಿದ್ದೆ. ಧ್ವಂಸ ಮಾಡ್ಬಿಟ್ಟಿಲ್ಲ, ಆರಾಮಾಗಿ ನೆಮ್ಮದಿಯಿಂದ ಕಾಫಿ ಕುಡಿತೈತಿ. ಡ್ರಗ್ಸು ಅವಳೊಬ್ಳು ಬಿಡೆ ಸಾಕೋ ತಿಂದಿದ್ದು. ಅವಳೇನು ಕುಡಿತಾ ಇಲ್ವಾ ಕಾಫಿನ? ಎಲ್ಲಿ ಅಲ್ಲಿಟ್ಟಿರೋದಾಗೆ ತಾನೆ. ಎಷ್ಟು ಕೆಲಸ ಐತೆ. ಇವಾಗ 8:30ಗೆ ಎದ್ಬಿಟ್ಟು ಬಂದವಳೆ, ಅಲ್ಲೇ ಬಾರೆ ಕೆಲಸ ಮಾಡಿಕೊಡು. ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ನಿಮಗೆ ಇಬ್ರಿಗೂ ಏನು ಸ್ಟ್ರೈನ್ ಅನ್ನಿಸ್ತಾ ಇಲ್ಲ ಅಲ್ವಾ? ಆ ಮನೇಲಿರೋದು ಈ ಮನೇಲಿರೋದು ಕೆಲಸ ಮಾಡೋದು ನಿಮಗೇನು ಅನ್ಸೋದೇ ಇಲ್ಲ ಅಲ್ಲ? ಮಾತಾಡ್ರೆ ನಾವು ಅಲ್ಲೆಲ್ಲ ರಿಸ್ಟ್ ತಗೋತಾ ಇರ್ತೀವಲ್ಲ, ಯಾವ ಕಡೆಯಿಂದ ಕೆಲಸ ಮಾಡೋಣ ಅನ್ನಿಸ್ತೈತೆ. ಯಾವ್ದಾದ್ರು ಒಂದು ಮನೆ ಇರಬೇಕು ನಿಜವಾಗ್ಲೂ. ನೋಡೋಣ ಎಷ್ಟಾಗುತ್ತೆ ಇವತ್ತಷ್ಟು ಮಾಡೋದು. ಅದ್ರ ಜೊತೆಗೆ ಬೇರೆ ನಮ್ಮ ದೀಕ್ಷೆ ಬಿಡಿಸ್ಬಿಟ್ಟು ನನ್ನ ಮಂಡಿ ನೋವು ಆಗ್ಬಿಟ್ಟೈತೆ. ನೀರು ಹಾಕ್ಬಿಟ್ಟಿಲ್ಲ, ಕಾಲು ಜಾರು ಬಿದ್ದುಬಿಟ್ಟು ಫುಲ್ಲು ಮಂಡಿ ಪೇಯ್ನ್ ಶುರು ಆಗ್ಬಿಟ್ಟೈತೆ. ಅದಕ್ಕೆ ಕಾಫಿ ಕುಡಿದು ನಮ್ಮ ದೀಪ್ತಿ ತಿಂಡಿ ಮಾಡ್ಕೊಡ್ತಾಳಂತೆ. ದೋಸೆ ನೆನೆಸಿದ್ನಲ್ಲ, ಬೆಳಿಗ್ಗೆ ಅಕ್ಕಿ ನೆನೆಸಿದ್ದೆ ನೋಡಿದಿರಲ್ಲ, ರುಬ್ಬಿಟ್ಟು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ನಮ್ಮಮ್ಮ ಕೊಟ್ಟಿರೋ ಗಿಣ್ಣು ಜೊತೆಗೆ ತಿಂಡಿ ಕೊಟ್ಬಿಡ್ತಾಳೆ. ಅಮ್ಮ ಆಮೇಲೆ ಏನಾದರೂ ಕೆಲಸ ಮಾಡ್ಕೊಳ್ಳಿ ನೀವು ಅಂತ ಅಲ್ಲ ಮಗ? ಸೊ ಈಗ ಸದ್ಯಕ್ಕೆ ಕಾಫಿ ಮುಗಿಸೋಣ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬನ್ನಿ ಅಮ್ಮ, ಬನ್ನಿ ಹೋಗೋದ. ಬರ್ತೀರಾ? ಎಷ್ಟು ಕೆಲಸ ಇದೆ, ಇಡೀ ಅಡುಗೆ ಮನೆ ಎಲ್ಲ ಕಿತ್ತಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಫಿಲಮ್ಗೆ ಹೋಗ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ದೇವ್ರ ಒಳಗೆ ಮಾಡಿ ನೀವೆಲ್ಲ ಹೋಗಿ ಬನ್ನಿ. ಅವ್ರು ಇದ್ದಷ್ಟು ಕೆಲಸ ಜಾಸ್ತಿ ನನಗೆ. ಅದೆಷ್ಟು ಅವರು ಮೂವಿ ಅನ್ನೋದು. ಈಗ ಹೋದರೆ ಒಂದು 7 ಕಾಲ ಮುಗಿತದೆ ನೋಡಿ. ಇವಾಗ ಹೋದರೆ ಸಂಜೆವರೆಗೂ ಬರಲ್ಲ, ಆರಾಮಾಗಿ ಕೆಲಸ ಮಾಡ್ಕೋಬೋದು. ಅವ್ರು ಇದ್ದರೆ ಡಿಸ್ಟರ್ಬೆನ್ಸು ಜಾಸ್ತಿ. ಅಪ್ಪ ಇದಕ್ಕೆ ಬಂದಿರೋದೇ ಮನೆ ಕ್ಲೀನ್ ಮಾಡೋಕ್ಕೋಸ್ಕರ. ಹೆಂಗೆ ಜಾಸ್ತಿ ಇದೆ ಅಂತಲೂ ಗೊತ್ತಾಗ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ. ಜಸ್ಟ್ ಮಿಸ್. ಕೈ ಇಡಕ್ಕೆ ಹೋದೆ ನಿಂತ್ಕೊಳ್ಳೋಣ ಅಂತ, ಜಸ್ಟ್ ಮಿಸ್ ಆದೆ. ಇರುತ್ತೆ ನಾನು ಬಿಡ್ತಿದ್ದು, ನಾವು ಗೊತ್ತಾಗಿಲ್ಲ. ಎಲ್ಲ ದೀಪ್ತಿಂದನೇ ಆಗಿದ್ದು. ನೋಡಿ ಹೆಂಗಿದ್ದೀನಿ. ನಾನೇ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದು. ಅವಳೆ ಎಣ್ಣೆ ಹಾಕಿ ಅವಳೆ ನೋಡ್ಬೇಡಿ ಇಷ್ಟೇ ದಪ್ಪ ಐತೆ. ಅವಳೇ ಬಾಚ್ಕೊಟ್ಟಿರೋದು. ಇದಿಷ್ಟೇ ಕೆಲಸ ಅಲ್ಲ, ಸಿಕ್ಕಾಪಟ್ಟೆ ಕೆಲಸ ಐತೆ. ಇವನ್ನ ಕಳಿಸ್ಬಿಟ್ಟು ಕೆಲಸನ ಕಂಟಿನ್ಯೂ ಮಾಡಬೇಕು. ಹೋಗಪ್ಪ, ರೆಡಿ ಆಗಾಯ್ತು. ನೀರಲ್ಲಿ ಮಾಡ್ಲಕ್ಕೆ ಚೆನ್ನಾಗಿ ಮದುವೆ ಹಾಕ್ತೀನಿ.
ತಗೊಳ್ಳೋಣ ಕರೀತೈತೆ ನಿಜವಾಗ್ಲಾ ಸಾಕು ಇನ್ನೊಂದೈತೆ ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಹೋಯ್ತವ್ರೆ ಅಂತ ಎಲ್ಲ ಹೋಮ್ ಮೇಡ್ ತೊಗೊಂಡೋಗ್ತಿದ್ದಾರೆ ಇವತ್ತು ಚಿಪ್ಸ್ ಮಾತ್ರ ಅಂಗಡಿದು ಅಲ್ಲ ಮಗನೇ ಮಲ್ಕೊಂಬಿಟ್ಟೆ ದೀಪ್ತಿ ನೋಡ್ಕೊಂಬ 4 ಅವರಂತೆ ಮೂವಿ ಬಾಯ್ 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 ಬಾಯ್. ನೋಡಿ 3 ಜನನು ಸಿನಿಮಾಗೆ ಹೋಗ್ತಿದ್ದಾರೆ. ನನ್ನೂ ಕೂಡ ಕರೆದ್ರು. ಮಧ್ಯಾಹ್ನನೇ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಇನ್ನು ರಾತ್ರಿ 7:30 ಶೋಗೆ ಹೋಗ್ತಾ ಇದ್ದಾರೆ. ನನ್ನನ್ನು ಕರೆದು ಸಾಕಷ್ಟು ಇಲ್ಲಪ್ಪ ಕೆಲಸ ಇದೆ, ನಾನಂತೂ ಬರೋದೇ ಇಲ್ಲ. ಆಮೇಲೆ ಆ ಮೂವಿ ತುಂಬ ಲೆಂತ್ ಇದೆಯಂತೆ, 4 ಅವರ್ ಮೂವಿ ಅಂತ ಹೇಳಿದ್ರು. ಅದಕ್ಕೆ ಅದು ಸವಾಸನೆ ಬೇಡ, ಅದ್ರ ಬದಲು ಕೆಲಸ ಮಾಡ್ಕೋತೀನಿ. ನಿಮ್ಮ ಮನೇಲಿ ಯಾರೂ ಇಲ್ಲ ಅಂದರೆ ಆರಾಮಾಗಿ ಕೆಲಸ ಮಾಡ್ಬೋದು, ಡಿಸ್ಟರ್ಬೆನ್ಸ್ ಇರಲ್ಲ. ಮನೆ ಒರೆಸ್ಬೇಕಾಗಿತ್ತು, ಇನ್ನು ಅಡುಗೆ ಮನೆ ಆಲ್ಮೋಸ್ಟ್ ಫಿನಿಶಿಂಗ್ ಇತ್ತು. ಸೊ ಮನೆ ಒರೆಸಿ ಈಚೆ ಎಲ್ಲ ತೊಳಿಬೇಕಾಗಿತ್ತು, ಅದಕ್ಕೆ ನಾನಂತೂ ಹೋಗಲಿಲ್ಲ. ಆದರೆ ಅವ್ರಿಗೂ ಏನೋ ಒಂಥರ ಬಿಟ್ಟು ಹೋದ್ವಲ್ಲ ಅಂತ ಸುಮಾರು ಸಲ ಕರೆದ್ರು. ಪಾಪ ನಾನೇ ಈ ವಿಡಿಯೋ ಮೂಲಕ ಕೂಡ ಅವ್ರು 3 ಜನ ಸಾರಿ ಕೇಳ್ತೀನಿ. ನಾನು ಬಿಟ್ಟು ಹೋಗೋಕೆ ಅವ್ರಿಗೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತಾಯಿತ್ತು. ನನಗೂ ಒಂದಿಷ್ಟು ಸ್ನ್ಯಾಕ್ಸ್ನ ಇಟ್ಟಿದ್ದರು, ಇನ್ನು ಮನೆಯಲ್ಲೇ ಮಾಡ್ಕೊಂಡಿದ್ರು ಏನಪ್ಪ ಕಾರ್ನ. ಅದಕ್ಕೋಸ್ಕರ ನೋಡಿ ಎಲ್ಲ ಪಾತ್ರೆ ತೊಳೆದಿದ್ದೆ. ಈ ಕುಕ್ಕರ್ ಇಟ್ಟು ಇದನ್ನು ಒಂದಷ್ಟು ಗಲೀಜು ಮಾಡಿ ಇಟ್ಬಿಟ್ಟು ಹೋದ್ಲು. ಇನ್ನು ನಾನು ಆಚೆ ಎಲ್ಲ ತೊಳಿಲಿಕ್ಕೆ ಅಂತ ಬಂದೆ. ಆವತ್ತು ಸಂಕಷ್ಟಿದ್ದರಿಂದ ಚಂದ್ರ ಅಂತ ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಚಂದ್ರ ನೀನಾದರೂ ನನ್ನ ಮಾತಾಡಿಸ್ತಾ ಇದೆಯಲ್ಲ ಅಂದ್ಕೊಂಡು ಎಲ್ಲ ತೊಳಿತಾ ಇದ್ದೆ. ರಾತ್ರಿ ಟೈಮ್ ಎಷ್ಟು ಹೇಳಿ 10:20 ಹೌದು 10:20ರಲ್ಲಿ ನಾನು ಆಚೆ ಎಲ್ಲ ತೊಳಿತಾ ಇದ್ದೆ. ಅವರು 11:15 ಬರ್ತೀವಿ ಅಂತ ಹೇಳಿದರು. ಆದ್ದರಿಂದ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಜೊತೆಗೆ ಅಲ್ಲೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಆ ಫೋಟೋ ಕೂಡ ಕಳಿಸಿದ್ರು. ನೋಡಿ ನಾವು 3 ಜನ ಹಿಂಗೆ ಬಂದಿದ್ದೀವಿ ಅಂತ. ಇನ್ನು ರಾತ್ರಿ ನೋಡಿ ಎಲ್ಲ ಕ್ಲೀನ್ ಅಂತೂ ಆಯಿತು. ನಾನು ಈ ಥರ ಡೋರ್ಸ್ ಎಲ್ಲ ತೆಗೆದುಬಿಡ್ತೀನಿ, ಸ್ವಲ್ಪ ಗಾಳಿ ಆಡಲಿ ಅಂತ. ಮನೆಯವರು ಅಷ್ಟೊಂದೆಲ್ಲ ಕೇರ್ ಮಾಡಿ ನೋಡ್ಕೊಳ್ಳೋದಿಲ್ಲ. ನಾನು ಸ್ವಲ್ಪ ಅದನ್ನೆಲ್ಲ ಓವರ್ನೈಟ್ ನಾನು ಯಾವಾಗಲೂ ಇದೇ ಥರ ಬಿಡೋದು, ಯಾಕಂದರೆ ಅಲ್ಲಿ ಸ್ವಲ್ಪ ಗಾಳಿ ಆಡಲಿ, ತುಂಬ ಶೆಕೆ ಇರುತ್ತಲ್ವ. ಅದಕ್ಕೆ ಇನ್ನು ನೈಟು ಅವರೆಲ್ಲ ಬಂದಿದ್ದೇ ಲೇಟ್ ಆಯಿತು. ಸೊ ಮಕ್ಕಳೆಲ್ಲ ಮಲಗಿದ್ರು. ರಾತ್ರಿ 12:30 ಆಯಿತು ನನ್ನ ಕೆಲಸ ಮುಗಿಸೋಷ್ಟೊತ್ತಿಗೆ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನನ್ನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ. ಧನ್ಯವಾದಗಳು.